ಅಮ್ಮವ್ರನ್ನ ನಾವು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ಆದರೆ ಅಮ್ಮವರು ಅವ್ರು ಮಿಸ್ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಈ ತೋಟ, ಗಿಡ, ಮರ, ಬಾಯಿಲ್ದಿರೋ ಜೀವ, ಅವ್ರು ಮಿಸ್ ಆಗಲೇಬಾರ್ದು ಅನ್ನೋದಕ್ಕೋಸ್ಕರನೇ ಅಮ್ಮ ಆ ಸ್ಮಾರಕನ ರೆಡಿ ಮಾಡಿಕೊಂಡ್ರು. ನಾನು ರೆಡಿ ಮಾಡೋಕ್ಕೆ ಯಾಕೆ ನಾನು ಮಾಡಿದೆ ಅಂತ ಹೇಳ್ತೀನಿ ಅಂದರೆ, ಅಮ್ಮನ ನಾನು ಎಲ್ಲೂ ಮಿಸ್ ಮಾಡ್ಕೊಬಾರ್ದು. ಪ್ರತಿ ಟೈಮ್ ಅಮ್ಮನ ಮುಖ ನಾನು ನೋಡ್ತಾನೆ ಇರಬೇಕು. ಆ ಉದ್ದೇಶದಲ್ಲೇ ಎಲ್ಲ ಮಾಡಿದ್ದು. ತುಂಬ ಡಿಪ್ರೆಷನ್ ಥರನೇ ಇತ್ತು ಜೀವನದಲ್ಲಿ, ಆದರೆ ಅವ್ರನ್ನ ನೆನೆಸ್ಕೊಂಡೇ ನಾನು ಜೀವನ ಮಾಡಿದ್ದೆ. ಯಾಕಂದರೆ ಯಾಕೆ ಡಿಪ್ರೆಷನ್ ಆಗೋಕ್ಕೆ ಸಾಧ್ಯ ಇಲ್ಲ ಅಮ್ಮವ್ರ ವಿಷಯದಲ್ಲಿ ಅಂದರೆ, ಅವರ ಕೆಲಸ ಜೀವಂತವಾಗಿದೆ. ಉಳಿದವರೆಲ್ಲ ಯಾರೂ ಕೆಲಸ ಮಾಡಿಲ್ಲ ಅಂತ ನಾನು ಹೇಳಕ್ಕೆ ಬರಲಿಲ್ಲ. ಬಟ್ ಅಮ್ಮವರು ಮಾಡಿರುವಂಥ ಕೆಲಸ ಅಂದರೆ, ಕಲಾವಿದೆಯಾಗಿ ಅವರು ಒಂದು ರೈತ ಮಹಿಳೆಯಾಗಿ ಜೀವನ ಮಾಡಿದವರು, ರೈತರ ಪರವಾಗಿ ನಿಂತು ಹೋರಾಟ ಮಾಡಿದವರು, ಅದು ಒಂದು ಕಡೆ ಸಮಾಜಮುಖಿ. ಈ ರೈತ ಮಹಿಳೆ ಅಂತ ಹೇಳಿದ್ರೆ ನೋಡ್ರಿ, ಅವ್ರಿಗೆ ಗಿರಿಗೌಡರು, ಜವರೇಗೌಡರು, ಮರಿಗೌಡರು, ಲಾಲ್ಬಾಗು, ಇವರೆಲ್ಲ, ಶ್ರೀಧರ್ ಅಂತ ಡೆಪ್ಯೂಟಿ ಡೈರೆಕ್ಟರ್ ಲಾಲ್ಬಾಗು, ಇವರೆಲ್ಲರೂ ಪಾಪ ಅಮ್ಮವ್ರನ್ನ ಟ್ರೈನಪ್ ಮಾಡಿ ಕಂಬೈನವರು ಕೆಮ್ಮಣ್ಣುಗುಂಡಿನಲ್ಲಿ ಅವ್ರ ಹತ್ರ ಎಲ್ಲ ವಿಷಯಗಳು ಸಂಗ್ರಹಿಸಿ ಕಲ್ತ್ಕೊಂಡು, ತಮಿಳ್ನಾಡಿನಲ್ಲಿ ತೋಟ ಮಾಡಿದಾಗಲೂ ಅಷ್ಟೇ ಒಂದು 22 ವೆರೈಟಿ ಭತ್ತ ಬೆಳೆದಿರ್ತಾರೆ ನಮ್ಮ ತಾಯಿಯವರು. ಆವತ್ತಿಗೆ ಪ್ರಿನ್ಸ್ ಚಾರ್ಲ್ಸ್ ಇಂಗ್ಲೆಂಡಿಂದ ಬಂದು ತೋಟ ವಿಸಿಟ್ ಮಾಡೋವ್ರಿಗೆ ಚೆನ್ನೈನಲ್ಲಿ ಯಾವುದೋ ಒಂದು ಕಂಪ್ನಿಗೆ ಬಂದಿದ್ದರು. ಬಟ್ ಆ ಕಂಪ್ನಿನಲ್ಲಿ ಬೇಕಾಗಿರುವಂಥದ್ದು ಇಲ್ಲ ಅಲ್ಲಿ. ಸೊ ನಮ್ಮ ತೋಟದಿಂದಲೇ ಎಲ್ಲನೂ ತೆಂಗಿನಕಾಯಿ, ಅಂದಮಾನ್ ಜೈಂಟ್ ಅಂತ ಒಂದು ವೆರೈಟಿ ನೋಡಿ, ರೇರ್ ವೆರೈಟಿ ಅದು. ಆಮೇಲೆ ರಸದಾಳಿ ಬಾಳೆಹಣ್ಣು, ಅವು ಸುಮಾರು ವೆರೈಟೀಸು ಬೆಳೆದು ಟೇಬಲ್ ಮೇಲೆ ಡಿಸ್ಪ್ಲೇ ಇಟ್ಟಿದ್ರು. ಆ 1.5 ಜಗ್ಗು ನೀರು ಕುಡಿದು ಅವ್ರು ಹ್ಯಾವ್ ನೆವರ್ ಸೀನ್ ಅ ಟೆಂಡರ್ ಕೋಕೋನಟ್ ಲೈಕ್ ದಿಸ್ ಅಂತ ಹೇಳಿದರು ಪ್ರಿನ್ಸ್ ಚಾರ್ಲ್ಸ್. ಅಮ್ಮನ ಸ್ಮಾರಕನ ಅಮೃತಶಿಲೆಯಲ್ಲಿ ನಿರ್ಮಾಣ ಆಗಿದೆ. ಸೊ ಅದು ಎಷ್ಟು ದಿನ ತಗೊಂಡ್ರು, ಎಷ್ಟು ದಿನ ಮಾಡಿದ್ವಿ ನೋಡಿ, 12 ವರ್ಷದಲ್ಲೇ ಮುಗಿಸ್ಬೇಕು ಅಂದ್ಕೊಂಡು ಮುಗಿಸ್ಬಿಟ್ಟು ಅದು ಚಾಲೆಂಜಾಗಿ ತೊಗೊಂಡು ಮಾಡಲೇಬೇಕು ಅಂತಲೇ ಮಾಡಿದ್ದು. ಯಾಕಾಗಲ್ಲ, ಏನಕ್ಕಾಗಲ್ಲ, ಮನಸ್ಸಿದ್ರೆ ಮಾರ್ಗ. ನಾವು ಯಾವುದೋ ಒಂದು ವೃತ್ತಿಲಿರ್ತೀವಿ, ಇನ್ನೊಂದು ವೃತ್ತಿ ನಮಗೆ ಗೊತ್ತಿಲ್ಲ ಅಂತ ನಾವು ಹೇಳಬಾರ್ದು. ಅದನ್ನು ಪ್ರಯತ್ನಪಟ್ಟು ತಿಳ್ಕೊಬೇಕು. ಕಟ್ಟಡ ಕಟ್ಟುವಂಥದ್ದು ನನ್ನ ತಾಯಿಯವರು ತೋರಿಸ್ಕೊಟ್ರು ಹೇಗೆ ಮಾಡಬೇಕು ಅಂತಂತ ಹೇಳ್ಬಿಟ್ಟು. ಅವರು ಈಗ ಮಡ್ರಾಸ್ನಲ್ಲಿ ನಾವು ಮನೆ ಏನು ಕಟ್ಟಿದ್ವೋ, ನಮ್ಮ ತೋಟದ ಮಣ್ಣಿಂದಲೇ ಇಟ್ಟಿಗೆ ಕೊಯ್ದು ಕಟ್ಟಿದ್ದೀವಿ ಆ ಮನೇನ. 1,10,000 ಇಟ್ಟಿಗೆ ಕೊಯ್ದು ಆ ಮನೇನ ಕಟ್ಟಿದ್ದೀವಿ. ಇದನ್ನು ತೋರಿಸ್ಕೊಟ್ಟವ್ರು ನನ್ನ ತಾಯಿಯವರು. ಆಮೇಲೆ ಬಡವರನ್ನು ಪ್ರೀತಿಸೋದನ್ನು ತೋರಿಸ್ಕೊಟ್ರು. ಪ್ರೀತಿಸೋದಂದರೆ ಆ ರೀತಿ ಈ ರೀತಿ ಅಲ್ಲ, ಉಳಿದವರು ಪ್ರೀತಿಸೋದಕ್ಕೂ ನನ್ನ ತಾಯಿಯವರು ಪ್ರೀತಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದು ಸ್ವಾರ್ಥಕ್ಕೆ ಅವ್ರು ಮಾಡಲಿಲ್ಲ, ಅಂತರಾಳದ ಹೃದಯದಿಂದನೇ ಅವ್ರಿಗೆ ರಕ್ತದಲ್ಲೇ ನಾವೆಲ್ಲ ಒಂದೇ ಅನ್ನುವಂಥ ಮನೋಭಾವನೆಯಲ್ಲಿ ಅವ್ರಿಗೆ ಬಂದಿತ್ತು. ಅಡುಗೆ ಮಾಡಿದ್ರೆ ಫಸ್ಟ್ ಎಲ್ಲರಿಗೂ ಬಡಿಸ್ಬಿಟ್ಟೆ ತಾನು ಊಟ ಮಾಡೋರು, ಕೊನೆಯೇ ನನಗೂ ಊಟ ಕೊಡೋರು. ಹಾಗೆ ಅವರು ಅಡುಗೆ ಮಾಡಿ ಊಟ ಮಾಡಿಸಿ ಬಡಿಸಿ ದೊಡ್ಡ ಸಂಬಳ ಕೊಡೋಕ್ಕಾಗಲಿಲ್ಲ ಅಂದರೂ ಕೂಡ ಆ ಕೈಯಿಂದ ಊಟ ಮಾಡಿರುವಂಥ ಜನಗಳು ಯಾರಿದ್ದಾರೋ ಎಲ್ಲರೂ ಅಮ್ಮನಿಗೆ ಸಹಾಯ ಮಾಡಿದ್ರು, ಕೆಲಸ ಮಾಡಿಕೊಟ್ರು. ಅಷ್ಟು ಪ್ರೀತಿ ಇತ್ತು ಅಮ್ಮನ ಮೇಲೆ. ಅವ್ರ ಬಾಯಲ್ಲಿ ಹೇಳಿದ್ರೆ ಸಾಕು, ಅಷ್ಟು 2 ಗಂಟೆ ಒಳಗಡೆ ಎಲ್ಲ ನಿರ್ಮಾಣ ಆಗಿದೆ. ಅದೇ ಅಮ್ಮನ ದೇವಸ್ಥಾನದಲ್ಲೂ ಅಮ್ಮನ ಫುಲ್ಲು ಸಿನಿಮಾ ಚಿತ್ರ ಅವ್ರಿಗೆ ಅವಾರ್ಡ್ ಕೊಟ್ಟಿರೋದು, ಮನೇಲೂ ಅದೇ ಇದೆ. ಒಂದು ಕಡೆ ಅನ್ಸುತ್ತೆ ನೀವು ಅಮ್ಮನ ಮಿಸ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಆಗಲ್ಲ, ಮಿಸ್ಸೇ ಆಗಲ್ಲ ಅಮ್ಮವರು. ಅವರೇನು ನನಗೆ ಮಾರ್ಗದರ್ಶನ ಹಾಕ್ಕೊಟ್ಟಿದ್ದಾರೋ ಅದರಂತೆಯೇ ನಾನು ನಡೀತೇನೆ. ಈಗ ಇಲ್ಲಿನೂ ಅಷ್ಟೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡೋಕ್ಕೆ ಹೇಳಿದ್ರು, ಅದನ್ನು ಮಾಡಿದೆ ನಾನು. ಅಮ್ಮವ್ರು ಇದ್ದಾಗಲೇ ನಾವು ಮಾಡಿ, ಆವತ್ತಿನ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ಬಂದು ಅದನ್ನ ಉದ್ಘಾಟನೆ ಮಾಡಿದ್ರು. ಆನಂತರ ಪಶುವೈದ್ಯಕೀಯ ಆಸ್ಪತ್ರೆನ ನಾವು ರೆಡಿ ಮಾಡಿದ್ವಿ. ಆವಾಗ ಅಮ್ಮವ್ರು ಸ್ವಲ್ಪ ಆರೋಗ್ಯ ಕ್ಷೀಣಿಸಿತ್ತು ಅವರಿಗೆ. ಇನ್ನು ಅದು ಮುಕ್ತಾಯ ಆಗುವಾಗ ತುಂಬಾ ಕ್ಷೀಣಿಸ್ಬಿಡ್ತು. ಅಷ್ಟರೊಳಗೆ ಪಾಪ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಯಾವ ಬೇಜಾರು ಇದ್ದಿರ ಪಾಪ ಬಂದು ಬೇಗನೆ ಅದನ್ನು ಮಾಡಿಕೊಟ್ಟು ಯಾವ ಆಸ್ಪತ್ರೆಯೂ ಚೆನ್ನಾಗಿ ನಡೀತಾ ಇದೆ. ಸರ್, ಸ್ಮಾರಕ ನಿರ್ಮಾಣ ಮಾಡಿದ್ದೀರಲ್ಲ ಸರ್, ಗೌರ್ಮೆಂಟ್ ಏನಾದ್ರು ಒಂದಷ್ಟು ಫಂಡ್ ಅಂತ ಏನಾದ್ರು ಬಂದಿದೆ? ನೋ ಇಲ್ಲವೇ ಇಲ್ಲ, ಕೊಟ್ಟಿಲ್ಲ. ಗೌರ್ಮೆಂಟ್ ಹತ್ರ ನಾವು ಕೇಳಲಿಲ್ಲ. ನನ್ನ ತಾಯಿಯವರೇ ನನಗೆ ದಾರಿ ತೋರಿಸ್ಕೊಟ್ಟಿದ್ರು. ನಾವು ಜನಸಾಮಾನ್ಯರಿಗೆ ಹೊರೆ ಆಗಬಾರ್ದು. ಆಲ್ರೆಡಿ ನೀವು ಏನಾದರೂ ಮಾಡಿದ್ರೂ ಕೂಡ, ಏನಾದರೂ ಒಂದು ಹೊಸದಾಗಿ ಕಟ್ಟಡ ಕಟ್ಟಿದ ತಕ್ಷಣ ನಮ್ಮ ಮೇಲೆ ಆ ಟ್ಯಾಕ್ಸ್ ಬಿದ್ದೇ ಬೀಳುತ್ತೆ. ಇದು ನಾವು ಕಲಾವಿದರು, ಸರ್ಕಾರ ನಮಗೇನು ಮಾಡಬೇಕು ಸರ್ಕಾರ ನಮಗೆ ಖರ್ಚು ಮಾಡಿ ನಮ್ಮನ್ನು ನಾವು ಇದ್ವಿ ಅಂತ ತೋರಿಸೋದ್ರ ಬದಲು ಎಷ್ಟೋ ಜನ ಕಲಾವಿದರು, ಪೋಷಕ ಕಲಾವಿದರು, ಸಹ ಕಲಾವಿದರು, ಆಮೇಲೆ
ಫೈಟ್ ಮಾಸ್ಟ್ರುಗಳು, ಫೈಟ್ ಅಸಿಸ್ಟೆಂಟ್ಸು, ಫೈಟ್ ಡೂಪ್ಸು, ಮೇಕಪ್ ಮ್ಯಾನ್ಗಳು, ಮೇಕಪ್ ಅಸಿಸ್ಟೆಂಟ್ಗಳು, ಎಷ್ಟು ಜನ ಇದ್ದಾರೆ. ಇವರೆಲ್ಲ ಸೇರಿದ್ರೇ ಒಬ್ಬ ಕಲಾವಿದನಾಗೋದು. ನಿರ್ದೇಶಕರು, ಎಲ್ಲದಕ್ಕಿಂತ ದೊಡ್ಡ ಅನ್ನದಾತರು, ನಿರ್ಮಾಪಕರು, ಆ ಪ್ರಿಂಟ್ ಹೊತ್ತವರು, ಆ ಪಿಕ್ಚರ್ ವ್ಯಾಪಾರ ಮಾಡಿಕೊಟ್ಟಿರುವಂಥ ಮೀಡಿಯೇಟರ್ಸು, ಎಷ್ಟು ಜನ ಇದ್ದಾರೆ, ಲೆಕ್ಕ ಮಿತಿ ಇಲ್ದಿರೋಷ್ಟಿದ್ದಾರೆ. ನಮಗದು ಅವಶ್ಯಕತೆ ಇಲ್ಲ, ನಿಜವಾಗ್ಲೂ ಅವಶ್ಯಕತೆ ಇಲ್ಲ. ನಾವು ಅದನ್ನು ಸರ್ಕಾರದಿಂದ ಅಪೇಕ್ಷಿಸೋದು ಮಹಾ ತಪ್ಪು. ಇದು ನನ್ನಿಂದ, ನನ್ನ ಕೈಲಿ ಶಕ್ತಿ ಏನಿತ್ತೋ ನನ್ನ ಶಕ್ತಿ ಅನುಸಾರ ನಾನು ಆದಾಯ ತೆರಿಗೆ ಕಟ್ಟಿನೇ ಇದನ್ನು ಕಟ್ಟಿದ್ದೀನಿ. ಈಗ ನನಗೆ ಹೆಚ್ಚು ಕಡಿಮೆ ಒಂದು 25-30 ಲಕ್ಷ ಹತ್ತಿರಕ್ಕೂ ಈ ಆದಾಯ ತೆರಿಗೆ ಬರುತ್ತೆ. ನಾ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡಿಲ್ಲ. ಒಂದು ಸೈಟ್ ಸೇಲ್ ಮಾಡ್ತೀನಿ, ನಾ ಇದು ಮಾಡ್ತೀನಿ. ನಾನು ಯಾವತ್ತೂ ಮಾತಾಡಿದಾಗ ಜನಗಳಿಗೂ, ಜನಸಾಮಾನ್ಯರಿಗೂ ನಾನು ಏನು ಹೇಳ್ತೀನಿ ಅಂದರೆ, ಇವತ್ತು ನೀವು ದುಡಿತೀರಾ, 2-3 ಲಕ್ಷದಲ್ಲಿ ಎಲ್ಲಾದರೂ 20-30 ಸೈಟು BMRD ಅಪ್ರೂವಲ್ ಇರುವಂಥದ್ದನ್ನು ಕಷ್ಟಪಟ್ಟು ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಾದರೂ 3 ಸೈಟ್ ತೆಗೆದಾಕ್ರಿ. 1 ವರ್ಷ 2 ವರ್ಷ ಕಳೆಯುತ್ತೆ, ಅಥವಾ 10 ವರ್ಷ ಕಳಿಬೋದು. ಆನಂತರ ನೀವು ಮನೆ ಕಟ್ಟಬೇಕು ಅಂತಿದೆ, ಅವಾಗ ಒಂದು ಸೈಟು ಸೇಲ್ ಮಾಡಿ ಮನೆ ಕಟ್ಟಿರಿ. ಆ ಮನೇಲಿ ಚೆನ್ನಾಗಿರ್ರಿ, ಜೀವನ ಮಾಡೋಕ್ಕೆ ಇನ್ನೊಂದು ಸೈಟ್ ಬಾಕಿ ಇದೆ, ಮಾರ್ರಿ, ತೊಗೊಂಡೋಗಿ ಬ್ಯಾಂಕಲ್ಲಿ ಬಡ್ಡಿಗೆ ಹಾಕ್ರಿ. ಬರಲ್ವಾ? ಐಡಿಯಾ ಇಲ್ವಾ? ಮಾಡಬೇಕು. ನನ್ನ ತಾಯಿಯವ್ರು ಹಂಗೇನೆ ಹಲ್ಲು ಕಚ್ಕೊಂಡು ಜೀವನ ಮಾಡಿದ್ರು. ಇನ್ನು 24 ಗಂಟೆ ನಾವು ತೆರೆ ಮುಂದೆಯಲ್ಲಿದ್ದರೆ ಮಾತ್ರ ನಮಗೆ ಜೀವನನ. ಮಾಡಿದ್ದನ್ನು ನಾವು ಕೂಡಿಡಲಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಡಾಕ್ಟರ್ ಎಂ ಲೀಲಾವತಿಯವ್ರ ಹತ್ರ ಪ್ರತಿಯೊಬ್ಬ ಕನ್ನಡಿಗರು, ನಾನು ವಿಶ್ವದಲ್ಲೇ ನಾನು ಹೇಳ್ತಾ ಇದ್ದೀನಿ, ಅವರು 2ನೇ ಕ್ಲಾಸ್ ಓದ್ದವರು, ಅಂಥವ್ರು ಬಂದು ಕೂಡಿಟ್ಟು ಇವತ್ತು ಈ ಮಟ್ಟಕ್ಕೆ ಅವ್ರು ಮಾಡಿದ್ರು. ಆಮೇಲೆ ಆದಾಯ ತೆರಿಗೆನ ಯಾವತ್ತೂ ತಪ್ಪಿಸಿಲ್ಲ ನನ್ನ ತಾಯಿಯವರು. ಅದರಲ್ಲೇನು ಬರುತ್ತೆ ನಾವು ತಿನ್ನೋಣ, ಸಾಕು. ಇವತ್ತು ಊಟಕ್ಕಿಲ್ವಾ, ಅನ್ನಕ್ಕೆ ನೀರು ಹಾಕ್ಕೊಂಡು ಉಪ್ಪಿನಕಾಯಿ ತಿನ್ನೋಣ, ಏನು ಕಷ್ಟ? ಅದನ್ನೇ ಹೇಳ್ಕೊಟ್ಟವ್ರು ನಮ್ಮ ತಾಯಿ ನಮಗೆ. ಕೊನೆಯದಾಗಿ ವಿನೋದ್ ರಾಜ್ ಅವರು ಸಿನಿಮಾಗೆ ಲೇಟಾಗಿ ಬರ್ತಾರಾ, ಬೇಗ ಬರ್ತಾರಾ, ಇಲ್ಲಾಂದ್ರೆ ಇದೇ ನೋಡ್ಕೊಂಡು ಇರ್ತಾರಾ? ಅದು ಕಾಲದ ತೀರ್ಪು, ಅದನ್ನು ಯಾರೂ ಅರಿಯೋಕ್ಕಾಗಲ್ಲ, ತಿಳ್ಕೊಂಡವರೇ ಇಲ್ಲ. ನಾನೀಗ ನಾಳೆ ಬರ್ತೀನಿ ಅಂದರೆ ಬರೋಕ್ಕಾಗಲ್ಲ, ಮುಂದೆ ಬರ್ಬೋದು ಅಂದರು ಅದು ಹೇಳೋಕ್ಕೂ ಆಗಲ್ಲ. ಹಾಗೆ ಈ ಭವಿಷ್ಯಕ್ಕೆ ಬಿಟ್ಬಿಡೋಣ. ಇವತ್ತೇನಿದೆ ವರ್ತಮಾನ, ಇವತ್ತಿನ ಪರಿಸ್ಥಿತಿ ಏನಿದೆ, ಇದರ ಲೆಕ್ಕಾಚಾರದಲ್ಲಿ ನೋಡಿ ಇದನ್ನು ನಿರ್ಮಿಸಿದ್ದೀವಿ. ಏನು ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿದ್ದೀವೋ ಅದಕ್ಕೆ ಸೆಕ್ಯೂರಿಟಿ ನಾವೇ ಇಟ್ಟಿದ್ದೀವಿ, ಅವ್ರಿಗೆ ಸಂಬಳ ನಾವೇ ಕೊಡ್ತಾಯಿದ್ದೀವಿ. ಸರ್ಕಾರದ ಜೊತೆಯಲ್ಲಿ ನಾವು NGO ಥರ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಹೆಚ್ಚು ಕಡಿಮೆ ಸೆಕ್ಯೂರಿಟಿಗೆ ರೇಷನ್ ಕೊಡಿಸ್ತೀವಿ, ಡಿಶ್ ಹಾಕ್ಸಿದ್ದೀವಿ ಅವರಿಗೆ ಬೇಜಾರಾಗಬಾರ್ದು ಅಂತ. ಆಮೇಲೆ ಇಲ್ಲಿನೂ ನಾವು ಏನು ಸೆಕ್ಯೂರಿಟಿ ಇದೆ ಎಲ್ಲರಿಗೂ ರೇಷನ್ ಕೊಡಿಸ್ತೀವಿ. ಇದು ಇಲ್ಲಿನೂ ನಿತ್ಯ ಅನ್ನದಾಸೋಹ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದನೇ ಇವೆಲ್ಲ ನಾವು ಮಾಡಿ, ಅಮ್ಮವ್ರು ನನಗೆ ಅದರ ಐಡಿಯಾ ಕೊಟ್ಟಿದ್ದಾರೆ. ನಾನು ಪಾಪ ಬೇರೆ ರಾಜ್ಯದ ಬಗ್ಗೆ ಮಾತಾಡ್ತೀನಿ, ದಯವಿಟ್ಟು ಇದು ಅವರು ಹೆಚ್ಚು ನಾವು ಕಡಿಮೆ ಅನ್ನುವಂಥ ಆ ಭಾವನೆಯಲ್ಲಿ ಮಾತಾಡ್ತಾ ಇಲ್ಲ. ಇವತ್ತಲ್ಲಿ ಅಮ್ಮ ಕ್ಯಾಂಟೀನ್ ಅಂತ ಮಾಡಿದ್ರು. ಆ ಕಾನ್ಸೆಪ್ಟು ನನ್ನ ತಾಯಿಯವ್ರ ತಲೆಯಲ್ಲಿತ್ತು. ಕ್ಯಾಂಟೀನ್ ಮಾಡಬೇಕು ಅಂತ ಇರಲಿಲ್ಲ. ಅವರು ಪ್ರಾರಂಭದ ದಿನದಿಂದಲೇ 1 ಲೋಟ ಅಕ್ಕಿಗೆ ಎಷ್ಟು ಲೋಟ ನೀರು ಬೆರೆಸಿದ್ರೆ ಅದು ಕರೆಕ್ಟಾಗಿ ಉದುರಾಗತ್ತೆ, ಇಲ್ಲ ಬೇಯ್ತದೆ, ಇಲ್ಲ ಒಂದು ಸ್ವಲ್ಪ ತರಿಯಾಗಿರುತ್ತೆ. ಫ್ರೈಡ್ ರೈಸಿಗೆ ಹೇಗೆ, ಮತ್ತು ಇದಕ್ಕೆ ಮಾಮೂಲಿ ನಾವು ಸಾರು ಕಲಿಸ್ಕೊಂಡು ಊಟ ಮಾಡಿ ಅನ್ನ ಹೇಗೆ, ಇದನ್ನು ಲೆಕ್ಕ ಮಾಡಿದವರು. ಅದನ್ನು ಎಷ್ಟು ಜನಕ್ಕೆ ನಾವು ಹಂಚ್ಬೋದು ಅನ್ನುವಂಥ ಮಹಾನ್ ತಿಳುವಳಿಕೆ ಇದ್ದಿದ್ದವರು ನನ್ನ ತಾಯಿಯವರು. ಆ ಥರ ಅಂದಿನ ತಮಿಳುನಾಡು ಮುಖ್ಯಮಂತ್ರಿ ಡಾಕ್ಟರ್ ಜಯಲಲಿತಾ ಅವರು ಅಮ್ಮ ಕ್ಯಾಂಟೀನ್ ಅಂತ ಮಾಡಿದ್ರು. 5 ರೂಪಾಯಿ ಇಡ್ಲಿ ವಡೆ ಕೊಡ್ಬೋದು ಅಂತ ತೋರಿಸ್ಕೊಟ್ಟವರು, ಹೌದಲ್ವಾ? ಇವತ್ತಿನ ಈ ಬೆಳೆ ಏರಿಕೆಯಲ್ಲಿ ಮನುಷ್ಯನಿಗೆ ನಾವು ಹಸಿವು ಮುಕ್ತ ಮಾಡುವಂಥದ್ದು ತುಂಬ ದೊಡ್ಡ ಮುಖ್ಯವಾದ ಕೆಲಸ. ಅದರ ಪ್ರಯತ್ನದಲ್ಲಿ ನಾನು ಕೂತಿದ್ದೀನಿ. ನಾವು ಮಾಡುವಂಥ ಆಹಾರ ಜನಕ್ಕೆ ಜೀರ್ಣ ಆಗ್ತಕ್ಕಂಥ ಒಳ್ಳೆ ವೆರೈಟಿದು ಸೋನಾ ಮಸೂರಿದು ಬ್ರೋಕನ್ ರೈಸ್ ಬರುತ್ತೆ. ಸ್ವಲ್ಪ ನಮಗೆ ರೇಟ್ ಬ್ಯಾಲೆನ್ಸ್ ಆಗುತ್ತೆ. ಜೊತೇಲಿ ನಾವು ಕೊಡೋ ಎಸೆನ್ಸು, ಮಾಡೋ ರೀತಿ, ಅದು ಮುಖ್ಯ. ನಾನೆಲ್ಲ ಅದನ್ನೇ ನನ್ನ ತಾಯಿಯವ್ರು ಹೇಳ್ಕೊಡೋರು. ಸೊ ಅದನ್ನು ಆಗತ್ತಾ ಅಂತ ಪ್ರಯತ್ನ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಭಗವಂತ ನಿಮ್ಮೆಲ್ಲರ ಪ್ರೋತ್ಸಾಹ ಅದನ್ನು ನಡೆಸಬೇಕು. ಹಾಗಾಗಿ ಈ ಒಂದು ಸ್ಮಾರಕದ ವಿಶೇಷ ಬರೀ ಬಂದು ಸುತ್ತಿ ನೋಡ್ಕೊಂಡು ಹೋಗೋದಲ್ಲ, ಹಬ್ಬದ ದಿವಸ ನಾವು ಹಂಚ್ಬಿಟ್ವಿ ಅಂತ ಹೇಳಿದ್ರೆ ನಿತ್ಯ ಹಂಚಿ ನೋಡಿ ಗೊತ್ತಾಗುತ್ತೆ ಜೀವನ ಏನು ಅಂತಂತ ಹೇಳ್ಬಿಟ್ಟು ಎಷ್ಟು ಜನ ಈ ಭೂಮಿ ಮೇಲೆ ಹಸ್ಕೊಂಡಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಕೊಟ್ಟಿದ್ದೆಲ್ಲ ಕೊಟ್ಟ. ಅವನು ಯಾರಿಗೋಸ್ಕರ ಕೊಟ್ಟ? ಒಬ್ಬನಿಗೆ ಕೊಟ್ಟ,
ಊರಿಗೋಸ್ಕರ ಕೊಟ್ಟ. ಈ ತಲೆಯಲ್ಲಿ ಬಂದುಬಿಟ್ರೆ ಎಲ್ಲರೂ ಅಷ್ಟೇ ಕ್ಲೋಸ್. ಸಾಕು ನನಗೆ ಅಂತಂತ ಹೇಳಿದ್ರೆ 100 ಜನ ಬದುಕ್ಬಿಡ್ತಾರೆ. ಬೇಕು ನನಗೆ ಅಂದರೆ ನಾವೊಬ್ಬರೇ ಬದುಕ್ತೀವಿ ಅಷ್ಟೇ.